ಈಗ ಪ್ರಸಾರಿತ ಪಾದೋತ್ಥಾನಾಸನ, ಕಾಲುಗಳನ್ನು ದೂರ ಮಾಡಿ ಮಾಡುವಂಥದ್ದು. ಈಗ ಪಾದದ ಹೊರಂಚನ್ನು ಒತ್ತಿರಬೇಕು, ಬೆರಳು ಸ್ವಲ್ಪ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಪಾದದ ಬೆರಳು ಅಂದರೆ ನಿಮಗೆ ಕಾಲು ನೇರಾಗೋದಕ್ಕೆ ಈಸಿ ಆಗುತ್ತೆ, ಜಾರಲ್ಲಾಗ ಮಂಡಿ ಮಡ್ಸಲ್ಲ, ಮಂಡಿ ನೇರ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಪಾದದ ಹೊರಂಚನ ಈ ಭಾಗ ಚೆನ್ನಾಗಿ ಒತ್ತಿದ್ರೆ. ಈಗ ಕೈಯನ್ನು ಕಟ್ಟೆ ಮೇಲೆ ಇಡಿ, ಮೊಣಕೈಗಳನ್ನು ಕಟ್ಟೆ ಮೇಲೆ ಒತ್ತಿಬಿಟ್ಟು ನಿಧಾನ ಬೆನ್ನಿನ ಭಾಗ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು. ಕಿಟಕಿ ಕಂಬಿ ಹಿಡ್ಕೊಂಡು ಹೇಗೆ ಅವಾಗಲೇ ಸ್ಟ್ರೆಚ್ ಮಾಡಿದ್ರಿ ಅದೇ ಥರನೇ ಸ್ಟ್ರೆಚ್ ಮಾಡ್ತಾ ಇರಿ. ಇದು ತುಂಬ ಲಂಬರ್ ರಿಲ್ಯಾಕ್ಸ್ ಆಗುತ್ತೆ. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಲೋ ಬ್ಯಾಕಲ್ಲಿ ಪೇಯ್ನ್ ಇರುತ್ತೆ, ಈ ಭಾಗ ಸ್ಟ್ರೆಚ್ ಆಗೋದ್ರಿಂದ ಪೇಯ್ನ್ ಕಡಿಮೆ ಆಗುತ್ತೆ, ನೋವಿರೋದಿಲ್ಲ. ಇದು ರಿಲ್ಯಾಕ್ಸ್ ಆಗಿರುತ್ತೆ. ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಂಡಿರ್ತೀರ, ಉಸಿರಾಟ ನಿಧಾನಕ್ಕೆ ನಡೀತಾ ಇರುತ್ತೆ, ಮತ್ತು ಕಾಲುಗಳು ನೇರ ಇರೋದ್ರಿಂದ ತುಂಬ ಹೊತ್ತು ಇರ್ಬೋದು, ಇದರಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಪ್ರಸಾರಿತ ಪಾದೋತ್ಥಾನಾಸನ ಅಂತ ಇದು. ಇಲ್ಲಿ ನಿಮಗೆ ಕಟ್ಟೆ ಇಲ್ಲ ಅಂತಂದರೆ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಟೇಬಲ್ ಮೇಲೆ ಕೈ ಇಟ್ಟಬೇಕಾದ್ರೂ ಸ್ಟ್ರೆಚ್ ಮಾಡ್ಬೋದು, ಅಥವಾ ಸ್ಟ್ರೆಚ್ ಅಂದರೆ ಕೈಗಳನ್ನು ಉದ್ದ ಮಾಡಿ ಟೇಬಲ್ ಮೇಲೆ ಹಣೆ ಇಟ್ಟಬೇಕಾದ್ರೂ ರಿಲ್ಯಾಕ್ಸ್ ಮಾಡ್ಕೋಬೋದು. ನಿಮ್ಮ ಅನುಕೂಲ, ಮನೆಯಲ್ಲಿ ಏನಿದೆ ಅದನ್ನು ಉಪಯೋಗಿಸಿ ಮಾಡೋವಂಥ ಆಸನ ಇದು. ತುಂಬ ಉಪಯುಕ್ತ ಆಸನ. ಸ್ವಲ್ಪ ಹೊತ್ತಿದ್ದು ನಿಧಾನ ಮೇಲಕ್ಕೆ ಬನ್ನಿ. ನಿಮ್ಗೆ ಎಷ್ಟಾದಷ್ಟು ಕಾಲು ದೂರ ಇಟ್ಕೊಂಡು ಮಾಡಿ. ರಿಲ್ಯಾಕ್ಸ್, ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು.